ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ಯಾಕೆ ತೆಗೆದುಕೊಳ್ತಾ ಇಲ್ಲ ನಮ್ಮ ಮೋದಿಜಿಯವರು? ಯಾಕಂದ್ರೆ ಎಲ್ಲಿವರೆಗೆ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೆ ವಾಂಗ್ಚುಕ್ ಸೋನಂ ವಾಂಗ್ಚುಕ್ಕರ ಆಮರಣ ಉಪವಾಸ ನಿಲ್ಲೋದಿಲ್ಲ. ಇವತ್ತು ಅಣ್ಣಾ ಹಜಾರೆ ಜಾಗದಲ್ಲಿ ಸೋನಂ ವಾಂಗ್ಚುಕ್ ಇದ್ದರೆ ಅಂದಿನ ಕಾಂಗ್ರೆಸ್ ಜಾಗದಲ್ಲಿ ಇವತ್ತು BJP ಅದ. ಇಷ್ಟ ಪರ್ಕಲ್ಲೇ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದರು, ಭ್ರಷ್ಟಾಚಾರ ವಿರುದ್ಧ ಎಲ್ಲನೂ ಮಾಡಿದರು. ಕೊನೆಗೆ ಅವರು ಅದನ್ನು ಮುನ್ನಡೆಸ್ಕೊಂಡು ಹೋಗಿ ರಾಜಕೀಯ ವ್ಯವಸ್ಥೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅವರ ಮುಂದುವರಿಕೆಯಾಗೆ ಕೇಜ್ರಿವಾಲ್ರು ಪ್ರಯತ್ನ ಮಾಡಿದರು, ಅವರನ್ನು ಸಹಿತ ಭ್ರಷ್ಟಾಚಾರ ಆರೋಪದಲ್ಲಿ ಸಿಗಿಸಿದರು. ಅದು ಮುಂದೆ ಇತಿಹಾಸ ಗೊತ್ತದ. ಇವತ್ತು ವಾಂಗ್ಚುಕ್ ಸೋನಂ ವಾಂಗ್ಚುಕ್ ಒಂದು ಕ್ಲೀನ್ ಚಿಟ್ ಇದ್ದಂಥ ಒಬ್ಬ ನಾಯಕ, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಮತ್ತು ಒಬ್ಬ ಪ್ರಜ್ಞೆಯುಳ್ಳ ಎಚ್ಚರಿಕೆಯ ಹೋರಾಟಗಾರ. ಅಲ್ಲಿ ಎರಡು ಮಾತಿಲ್ಲ. ಇವತ್ತು ಅಣ್ಣಾ ಹಜಾರೆ ಜಾಗವನ್ನು ಅವ್ರು ಹಿಡ್ಕೊಳ್ತಾ ಇದ್ದಾರೆ. ನಿಧಾನಕ್ಕೆ ಜಂತರ್ ಮಂತರ ಈ ದೇಶದ ರಾಜಕೀಯ ಚಿತ್ರವನ್ನು ಬದಲಾಯಿಸೋ ಕಡೆ ಹೋಗ್ತಾ ಇದೆಯಾ ಅಂತ. ಎಷ್ಟು ಡಿಲೇ ಮಾಡ್ತಾರೋ ಪ್ರಧಾನಿ ಮೋದಿಯವರು ಧರ್ಮೇಂದ್ರ ಪ್ರಧಾನರಿಂದ ರಾಜೀನಾಮೆ ತಗೊಳ್ಳೋಲ್ಲೇ ಅಷ್ಟ ಪ್ರಮಾಣದಲ್ಲೇ ಯುವ ಜನರ ಜನಜೀಗಳ ವಿರೋಧ ಹೆಚ್ಚಾಗ್ತಾ ಹೋಗ್ತಾ ಇದೆನ, ಕಡಿಮೆ ಅಂತ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಇವತ್ತು ಅನ್ಯಾಯಕ್ಕೊಳಗಾಗಿದ್ದಾರೆ ರೀ. 18 ಜನ ಯುವಕರು, ಅದರಲ್ಲೂ ವಿದ್ಯಾರ್ಥಿಗಳು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ. ಇಂದಿನ ಶಿಕ್ಷಣ ವ್ಯವಸ್ಥೆಯಿಂದಾಗಿ, ದುಡ್ಡು ಕೀಳುವ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಎಲ್ಲರಿಗೂ ದುಡ್ಡು 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 ಸಿಕ್ಕಾಪಟ್ಟೆ ದುಡ್ಡು. ಒಬ್ಬ ವಿದ್ಯಾರ್ಥಿ ನೀಟ್ ಆಗಿರ್ಬೋದು, IAS ಆಗಿರ್ಬೋದು, ಅಂದರೆ UPSC ಆಗಿರ್ಬೋದು, ಮತ್ತಾವುದೇ ಕೋಚ್ ಆಗಿರ್ಬೋದು, ಒಂದು ವರ್ಷಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಮಿಡಲ್ ಕ್ಲಾಸ್ದವ್ರು, ಲೋವರ್ ಮಿಡಲ್ ಕ್ಲಾಸ್ ಅವ್ರು. ಮತ್ತು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಯಾರಿಂದ ಅಂದರೆ ಈ ಮಿಡಲ್ ಕ್ಲಾಸ್ದವ್ರಿಂದ. ಬಡವರಿಗಿಂತ ಗೊತ್ತಾಗೋದಿಲ್ಲ ಸ್ವತಂತ್ರ ಏನು ಅನ್ನೋದು ಇವತ್ತಿಗೂ ಸಹಿತ ಬಡ ಕುಟುಂಬಗಳಲ್ಲಿ ಗೊತ್ತಿಲ್ಲ.